ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಇರ್ಫಾನ್ ಅವರ ಮೇಲಿರುವ ಆರೋಪವೆಂದರೆ ಇವರು ಇವರಿಗೆ ಬೇಕಾದ್ದನ್ನು ಪಡೆಯುವುದಕ್ಕೋಸ್ಕರ ಏನು ಬೇಕಾದರೂ ಮಾಡುತ್ತಾರೆ ಎಂಬುದು. ಇರ್ಫಾನ್, ನಾನು ಕೇಳ್ಪಟ್ಟಿದ್ದೆ ನಿಮಗೆ ಬಾಲ್ಯದಿಂದಲೂ ಒಂದು ಆಸೆ ಇತ್ತು, ನಾನು ಪ್ರಸಿದ್ಧನಾಗಬೇಕು, ಮತ್ತೆ ಪ್ರಸಿದ್ಧನಾಗೋದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಆಕ್ಚುಲಿ ಅನಿಸ್ತಾ ಇತ್ತು, ಯಾಕಂದ್ರೆ ನಾನು ತುಂಬಾ ಪ್ರಯತ್ನ ಪಟ್ಟೆ ಯಾವ್ದಾದ್ರು ಕೆಲಸ ಕಲಿಯೋಣ ಅಂತ. ಅಂದ್ರೆ ಪ್ರಾಮಾಣಿಕತೆಯಿಂದ ಕಲಿಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಕೆಲವೇ ದಿನದಲ್ಲಿ ನನಗೆ ಎಷ್ಟು ಬೋರ್ ಆಗ್ಬಿಡ್ತು ಅಂದ್ರೆ, ನನಗೇನ್ ಅನಿಸ್ತು ಅಂದ್ರೆ ನಾನು ದುಡ್ಡುಗೋಸ್ಕರ ಮಾತ್ರ ಕೆಲಸ ಮಾಡೋಕ್ಕಾಗಲ್ಲ, ನನ್ನ ಆತ್ಮನೂ ಅದಕ್ಕೆ ಕನೆಕ್ಟ್ ಆಗಿರ್ಬೇಕು ಅಂತ. ಅವಾಗ ನಾನು ಹುಡುಕ್ತಾ ಇದ್ದೆ ಏನ್ ಮಾಡ್ಬೋದು ಅಂತ. ಅವಾಗ ನಾನು ಕೆಲವು ಸಿನಿಮಾಗಳನ್ನ ನೋಡಿದೆ, ನನಗೆ ಅವಾಗ ಅನಿಸ್ತು ನಾನು ಈ ಫೀಲ್ಡ್ ಅಲ್ಲಿ ಏನಾದ್ರೂ ಮಾಡ್ಬೋದು ಅಂತ. ಆದ್ರೆ ನಿಮ್ ಫ್ಯಾಮಿಲಿನಲ್ಲಿ ನಿಮ್ಮನ್ನ ಯಾರು ಸಿನಿಮಾ ನೋಡೋದಕ್ಕೆ ಬಿಡ್ತಾ ಇರ್ಲಿಲ್ಲ, ಮತ್ತೆ ನಿಮ್ಮ ಪರಂಪರೆಯಲ್ಲಿ ಯಾರು ಸಿನಿಮಾ ನೋಡ್ತಿರ್ಲಿಲ್ಲ. ಅದೊಂದು ಕೆಟ್ಟ ಕೆಲಸ ಅಂತ ಅನ್ಕೊಂಡಿದ್ರು. ಅನ್ಕೋತಾ ಇದ್ರು. ಅಂದ್ರೆ ಅವ್ರ ದೃಷ್ಟಿಲಿ ಸಿನಿಮಾ ಅಂದ್ರೆ ಏನು ಅಂದ್ರೆ ಕೀಳು ದರ್ಜೆಯ ಒಂದು, ಅಂದ್ರೆ ಕೀಳು ಮಟ್ಟದಲ್ಲಿ, ಅಂದ್ರೆ ಕೀಳು ದೃಷ್ಟಿಯಿಂದಾನೇ ನೋಡ್ತಾ ಇದ್ರು ಸಿನಿಮಾನ. ಅಂದ್ರೆ ಅವ್ರ ಅಭಿಪ್ರಾಯದಲ್ಲಿ ಕುಣಿಯೋರು ಹಾಡೋರ್ ಕೆಲಸ ಅದು ಅಂತ. ಅದಕ್ಕೆ ನಾನು ನನ್ನ ತಾಯಿಗೆ ನಾನು ಕನ್ವಿನ್ಸ್ ಮಾಡಕ್ ಪ್ರಯತ್ನ ಪಟ್ಟೆ. ಅಂದ್ರೆ ನಾನು ಹಾಡಾಡಕ್ಕೆ ಕುಣಿಯಕ್ಕೆ ಹೋಗಲ್ಲ ಇಂಡಸ್ಟ್ರಿಯಲ್ಲಿ, ನಾನು ಒಳ್ಳೆ ಕೆಲಸ ಮಾಡಕ್ ಹೋಗ್ತೀನಿ ಅಂತ. ಆದ್ರೆ ಅವ್ರಿಗೆ ಯಾವತ್ತೂ ಅರ್ಥನೇ ಆಗ್ಲಿಲ್ಲ, ಅವ್ರು ಒಪ್ಕೊಳ್ಳೇ ಇಲ್ಲ. ಆದ್ರೆ ನನ್ನೊಳಗೆ ಒಂದು ಧ್ವನಿ ಇತ್ತು, ಯಾವಾಗ್ಲೂ ಹೇಳ್ತಾ ಇತ್ತು ಅದನ್ನ ಮಾಡ್ಲೇಬೇಕು ಅಂತ. ಸೊ ಅದಕ್ಕೆ ನೀವು ಮಿಥುನ್ ಚಕ್ರವರ್ತಿ ಅವರನ್ನ ತುಂಬಾ ದೊಡ್ಡ ಹೀರೋ ಅಂತ ಅನ್ಕೊಂಡಿದ್ರಿ, ಅವ್ರನ್ನ ನೀವು ಕಾಪಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ರಿ. ಯಾರೋ ಹೇಳ್ಬಿಟ್ಟಿದ್ರು ಸರ್ ನನಗೆ ನಾನು ಅವ್ರ ತರ ಕಾಣಿಸ್ತೀನಿ ಅಂತ, ಮಿಥುನ್ ಚಕ್ರವರ್ತಿ ಅವ್ರ ತರ. ಅಂದ್ರೆ ಅವಾಗ ಅವ್ರ ಸಿನಿಮಾಗಳು ಬರ್ತಾ ಇತ್ತಲ್ಲ, ಅವ್ರ ಕೂದ್ಲು ಯಾವಾಗ್ಲೂ ಹೀಗೆ ಮುಂದೆ ಇರ್ತಾ ಇತ್ತು, ಮತ್ತೆ ಅವ್ರು ಸ್ಮೂತ್ ಇರ್ತಾ ಇತ್ತು ಕೂದ್ಲು, ಯಾವಾಗ್ಲೂ ಮುಂದೆ ಬೀಳ್ತಾ ಇದ್ವು. ನನ್ ಕೂದ್ಲು ತುಂಬಾ ರಫ್ ಮತ್ತೆ ಕರ್ಲಿ ಇರ್ತಾ ಇದ್ವು. ಸೊ ಅದಕ್ಕೆ ನಾವು ಯಾರಾದ್ರೂ ಬಾರ್ಬರ್ನ ಹುಡುಕ್ತಾ ಇದ್ವಿ, ಏನಾದ್ರೂ ಮಾಡಿ ಸ್ವಲ್ಪ ಕೂದ್ಲನ್ನ ಡ್ರೈ ಮಾಡಿ ಸ್ಟ್ರೈಟ್ ಮಾಡೋದಕ್ಕೆ. ಅವ್ನ್ ಕೆಳಗ್ ಬೀಳಂಗ್ ಮಾಡ್ತಾ ಇದ್ದ. ಆದ್ರೆ ಕೆಲವೇ ದಿನದಲ್ಲಿ ಎಣ್ಣೆ ಹಚ್ಬಿಟ್ಟು ಆ ಕೂದ್ಲು ಹಿಂಗಿರೋದು ಹಿಂಗಾಗ್ಬಿಡೋದು. ಸೊ ಅವಾಗ ನಾನು ಎಷ್ಟೊಂದು ಫೋಟೋಗಳು ತೆಗೆಸ್ಕೊಂಡಿದ್ದೀನಿ ಮಿಥುನ್ ಚಕ್ರವರ್ತಿ ಅವ್ರ ತರ. ಈ ತರ ತುಂಬಾ ಖುಷಿ ಆಗ್ತಿತ್ತು ಸರ್, ನಾನು ಅವ್ರ ತರ ಕಾಣಿಸ್ತೀನಿ ಅಂತ. ಇವತ್ತು ಆ ಫೋಟೋ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಚೆನ್ನಾಗ್ ಅನ್ಸುತ್ತೆ. ನನಗೆ ಮಿಥುನ್ ಸರ್ ಇವತ್ತಿಗೂ ಇಷ್ಟ ಆಗ್ತಾರೆ. ಈಗಂತೂ ನಾನು ಅವ್ರ ಮನೆ ಹತ್ರನೇ ಇದ್ದೀನಿ, ಅಲ್ಲೇ ನಮ್ಮ ಮನೆ ಹತ್ರ ಇರ್ತಾರೆ ಅಂತ ಕೇಳಿದ್ದೀನಿ. ನಾನು ಯಾವತ್ತಾದ್ರೂ ಭೇಟಿಯಾಗಿ ಬರ್ತೀನಿ. ಆದ್ರೆ ನಾನು ಕೇಳ್ಪಟ್ಟಿದ್ದೆ ನಿಮ್ಮ ಫಾದರ್ ನಿಮ್ಮನ್ನ ತುಂಬಾ ಟಫ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು, ಒಬ್ಬ ಬೇಟೆಗಾರನ ಹಾಗೆ, ಒಬ್ಬ ಹಂಟರ್ನ ಹಾಗೆ. ಅವರು ಬೇಟೆಗಾರರು ಸರ್, ಅವರು ಬೇಟೆ ಆಡ್ತಿದ್ರು, ನಮ್ನ ಜೊತೆಗೆ ಕರ್ಕೊಂಡು ಹೋಗ್ತಿದ್ವಿ. ನಮಗೆ ಚೆನ್ನಾಗ್ ಅನಿಸ್ತಿತ್ತು ಅಡವಿ ನೋಡೋದಕ್ಕೆ. ಆದ್ರೆ ನಮ್ ತಂದೆ ಯಾವ್ದಾದ್ರು ಪ್ರಾಣಿನ ಹೊಡೆದ್ರೆ ನಾವು ಅದ್ರ ಬಗ್ಗೆ ಕಥೆಗಳು ಮಾಡ್ತಾ ಇದ್ವಿ. ಅಂದ್ರೆ ಈ ಪ್ರಾಣಿ ಸತ್ತೋಯ್ತು, ಈಗ ಇವನ್ ಹೆಂಡತಿ ಏನ್ ಮಾಡ್ತಿರುತ್ತೋ, ಇವನ್ ಮಗು ಏನ್ ಮಾಡ್ತಿರುತ್ತೋ ಅಂತ. ಸೊ ಇದೆಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಸೊ ನಮ್ ತಂದೆ ಒಂದ್ಸಲ ನನ್ನ ಹತ್ರ ಬಂದೂಕ್ ಚಲಾಯಿಸಕ್ ಹೇಳಿದ್ರು, ಒಂದ್ ಪ್ರಾಣಿ ಸತ್ತೋಗ್ಬಿಟ್ಟಿತ್ತು. ಸೊ ಅದ್ರ ಪ್ರಭಾವ ತುಂಬಾ ಇತ್ತು ಸರ್ ನನ್ನ ಮನ್ಸಿನ ಮೇಲೆ, ತುಂಬಾ ದಿನ ಕಾಡ್ತಾ ಇತ್ತು ಅದು. ನನಗೆ ಅಂತ ಇದ್ರು ಸರ್ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ, ಅಂದ್ರೆ ಪಠಾಣ್ರ ಫ್ಯಾಮಿಲಿಯಲ್ಲಿ ಬ್ರಾಹ್ಮಣ ಹುಟ್ಬಿಟ್ಟಿದ್ದಾನೆ ಅಂತ. ಆದ್ರೆ ಅಷ್ಟು ಕಟ್ಟುನಿಟ್ಟಾಗಿದ್ದಂತ ತಂದೆಯವ್ರಿಗೂ ಕೂಡ ಅವರ ಮಗನ ಕಣ್ಣುಗಳನ್ನ ಕಂಡ್ರೆ ಇಷ್ಟ ಆಗ್ತಾ ಇತ್ತು. ಅವ್ರು ಅಂತ ಇದ್ರು ಸರ್, ಇವೇನ್ ಕಣ್ಣುಗಳ ಸಮುದ್ರನ ಅಂತ. ಆದ್ರೆ ಹಾಗೆ ಸುಮ್ನೆ ಮನೆಯವ್ರ ಕಣ್ಣಿಗೆ ಮಣ್ಣೆರ್ಚಿ ನೀವು ಸುಳ್ಳು ಹೇಳಿ NSTಗೆ ಹೋಗ್ಬಿಡ್ತೀರಾ? ಅದು ಕಣ್ಣಿಗೆ ಮಣ್ಣು ಎರಚೋದು ಅವಶ್ಯಕತೆ ಇತ್ತು ಸರ್. ಯಾಕಂದ್ರೆ ನನಗೆ ಬೇರೆ ಏನು ಅರ್ಥನೇ ಆಗ್ತಿರ್ಲಿಲ್ಲ. ನನ್ನ ಜೀವನ ಜೈಪುರಲ್ಲಿ ಒಂಥರ ಎಕ್ಸಾಸ್ಟ್ ಆಗ್ಬಿಟ್ಟಿತ್ತು ಸರ್. ಅಂದ್ರೆ ಏನೂ ನಡೀತಾ ಇರ್ಲಿಲ್ಲ ಸರ್. ಅದು ಫ್ರೆಂಡ್ಸ್ ಜೊತೆ ಕೂತ್ಕೊಳ್ಳೋದು, ಕಾಲೇಜ್ ಕಡೆ ಹೋಗೋದು, ಹುಡುಗಿರ್ನ ಚುಡಾಯಿಸೋದು, ಬರೀ ಇದೇ ನಡೀತಾ ಇತ್ತು. ಚುಡಾಯಿಸ್ತಾನೂ ಇರ್ಲಿಲ್ಲ ಸರ್, ಚುಡಾಯಿಸೋಕ್ಕೂ ಆಗ್ತಿರ್ಲಿಲ್ಲ ನಮ್ಮ ಕೈಲಿ. ನಾವು ಬರೀ ಮಾರ್ಕ್ ಮಾಡ್ಕೋತಾ ಇದ್ವಿ. ಅಂದ್ರೆ ಇಬ್ರು ಹುಡುಗಿರು ಹೋಗ್ತಾ ಇದ್ರೆ ಆ ಹುಡುಗಿ ನಿನ್ನವಳು, ಈ ಹುಡುಗಿ ನನ್ನವಳು. ಅದಾದ್ಮೇಲೆ ಒಂದೊಂದ್ಸಲ ಜಗಳನೂ ಆಗ್ಬಿಡ್ತಿತ್ತು ಸರ್. ಅಂದ್ರೆ ಆ ಹುಡುಗಿ ನನ್ನವಳು ಅಂತ. ಆಮೇಲೆ ಅವ್ರ ಮನೆ ತನಕ ಹೋಗ್ತಾ ಇದ್ವಿ ಹಿಂದೆ ನಾವು. ಮತ್ತೆ ಯೋಚನೆ ಮಾಡ್ತಾ ಇದ್ವಿ, ಅಂದ್ರೆ ಈ ಮೆಸೇಜ್ನ ಹೇಗೆ ತಲುಪಿಸೋದು ಅವ್ರಿಗೆ ಅಂತ. ಸೊ ಈ ಪ್ರಾಸೆಸ್ ನಡೀತಾ ಇತ್ತು 5 ತಿಂಗಳು, 6 ತಿಂಗಳು, 7 ತಿಂಗಳು. ಮತ್ತೆ ಬೈ ಚಾನ್ಸ್ ಏನಾದ್ರೂ ಹಲೋ ಹೇಳೋಂತ ಸಂದರ್ಭ ಅವಕಾಶ ಸಿಕ್ಕರೆ ಅದನ್ನು ಹೇಳಕ್ ಆಗ್ತಿರ್ಲಿಲ್ಲ. ಈಗ ಹುಡುಗಿರ್ ಬಗ್ಗೆ ಮಾತಾಡಿ ನನ್ನ ಪ್ರಶ್ನೆ ದಾರಿ ತಪ್ಪಿಸ್ತಾ ಇದ್ದೀರಾ. ಹೌದಾ ಸರ್? ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಅಡ್ಮಿಷನ್ ತಗೊಳ್ಳೋದಕ್ಕೆ ನೀವು ಸುಳ್ಳು ಹೇಳಿದ್ರಿ. ಒಂದಂತೂ ನನ್ನ ತಾಯಿಗೆ ಸುಳ್ಳು ಹೇಳಿದೆ. ಅಂದ್ರೆ ನಾನು ಹೇಳಿದೆ, ನಾನು ಆಕ್ಟರ್ ಆಗೋಕೆ ಹೋಗ್ತಾ ಇಲ್ಲ ಅಲ್ಲಿಗೆ, ನಾನಿಲ್ಲಿ ಆಕ್ಟಿಂಗ್ ಕಲಿಯಕ್ ಬಂದಿದ್ದೀನಿ. ಆಕ್ಟಿಂಗ್ ಕಲ್ತು ನಾನು ಮತ್ತೆ ಜೈಪುರಿಗೆ ಬರ್ತೀನಿ, ಅಲ್ಲಿ ಬಂದು ನಾನು ಲೆಕ್ಚರರ್ ಆಗ್ತೀನಿ, ಟೀಚರ್ ಆಗ್ತೀನಿ ಅಂತ ಅವ್ರು ಕನ್ವಿನ್ಸ್ ಆಗ್ಬಿಟ್ರು. ಮತ್ತೆ NSD ಅವ್ರಿಗೆ ನಾನು ಏನ್ ಸುಳ್ಳು ಹೇಳಿದೆ ಅಂದ್ರೆ, ನಾನು 10 ನಾಟಕ ಮಾಡಿದೀನಿ, ನನಗೆ ಸಿನಿಮಾ ಏನ್ ಇಷ್ಟ ಇಲ್ಲ, ನಾನು ಬರೀ ನಾಟಕ ಮಾಡ್ತೀನಿ ಅಂತ, ಥಿಯೇಟರ್ ಕಲಿತೀನಿ, ಬರೀ ಥಿಯೇಟ್ರೇ ಮಾಡ್ತೀನಿ ಅಂತ. ಸೊ ಇವೆರಡು ಸುಳ್ಳುಗಳು ಸರ್. ಆದ್ರೆ ನನಗೆ ವಿಧಿ ಇರ್ಲಿಲ್ಲ, ನಾನು ಹೇಳಲೇಬೇಕಾಗಿತ್ತು ಸರ್. ಆದ್ರೆ ನಾನ್ ಕೇಳ್ಪಟ್ಟಿದ್ದೇನು ಅಂತಂದ್ರೆ, ನೀವು ತುಂಬಾ ಸೀರಿಯಸ್ ಆಗಿ ಆಕ್ಟಿಂಗ್ ಅನ್ನ ಕಲ್ತ್ಕೊಂಡ್ರಿ. ಅದು ನನ್ನ ಧ್ಯೇಯ ಆಗುತ್ತೆ ಸರ್, ಅದೇ ನನ್ನ ಗುರಿ ಆಗಿತ್ತಲ್ವಾ, ಅದು ನಾನು ಕಲಿಲೇಬೇಕಾಗಿತ್ತು. ಅದಕ್ಕೆ ಎಲ್ಲರೂ ಏನ್ ಹೇಳ್ತಿದ್ರು ಅಂದ್ರೆ, ಇವಂದೇ ಒಂದು ಪ್ರಪಂಚ, ಇವನ್ ಯಾರ ಜೊತೆ ಬೆರೆಯಲ್ಲ, ಇವಂದೇ ಒಂದು ಲೋಕದಲ್ಲಿ ಇರ್ತಾನೆ ಅಂತ. ಇವಂದೊಂದು ಏರಿಯಾ ಇದೆ, ಅದರಿಂದ ಆಚೆನೆ ಬರಲ್ಲ.
ಆದ್ರೆ ನನಗೊಂದು ತಪ್ಪು ತಿಳುವಳಿಕೆ ಇತ್ತು ಸರ್. ನಾನು NSDಗೆ ಹೋಗ್ತೀನಿ, ಒಂದ್ ಸ್ವಲ್ಪ ದಿನ ಕಲಿತೀನಿ, ಏನೋ ಕಲಿಸ್ತಾರೆ, ಆಮೇಲೆ ನಾನು ನೆಕ್ಸ್ಟ್ ಡೇ ಆಕ್ಟರ್ ಆಗ್ಬಿಡ್ತೀನಿ ಅಂತ. ಸೊ ಅದ್ರ ಹಿಂದೆ ಬಿದ್ದಿದ್ದೆ ನಾನು. ಅದೇನೋ ಒಂಥರ. ಆದ್ರೆ ಮುಂಬೈಗೆ ಹೋದ ತಕ್ಷಣ ನಿಮ್ಗೇನು ಕೆಲಸ ಸಿಗ್ಲಿಲ್ಲ ಇಮಿಡಿಯೇಟ್ ಆಗಿ? ಮುಂಬೈ ಕೆಲಸ ಹುಡ್ಕೊಂಡು ಹೋಗಿಲ್ಲ. ಮುಂಬೈಗೆ ನನ್ನ ಯಾರೋ ಕರೆದಾಗ ಹೋದೆ ಸರ್ ನಾನು. ನೀವು ಟಿವಿ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡ್ತಿದ್ರಲ್ಲ? ಅದು ನನ್ನ ಗೋವಿಂದ್ ನೆಹಲಾನಿ ಅವರು ಆಲ್ರೆಡಿ ನನ್ನ ಕರೆದಿದ್ರು. ಅವ್ರು ನನ್ನ ಜೊತೆ 3 ಸಿನಿಮಾ ಮಾಡಿದ್ರು. ಈಗಲೂ ದೂರದರ್ಶನಲ್ಲಿ ಆಗಾಗ ಪ್ರಸಾರ ಮಾಡ್ತಿರ್ತಾರೆ ಅವುಗಳನ್ನ. ಅದಾದ್ಮೇಲೆ ನಾನು ಮುಂಬೈಯಲ್ಲಿ 3 ಸಿನಿಮಾ ಮಾಡಿದ್ಮೇಲೆ ನಾನು ಅಲ್ಲೇ ಸೆಟ್ಲ್ ಆಗ್ಬಿಟ್ಟೆ ಸರ್. ಆದ್ರೆ ನೀವು ಧಾರಾವಾಹಿಗಳಲ್ಲಿ ಹೇಗೆ ಆಕ್ಟ್ ಮಾಡಿದ್ರಿ? ಒಂದು ಚಾಣಕ್ಯ ಮಾಡ್ತೀರಿ, ಮತ್ತೊಂದು ಗ್ರೇಟ್ ಮರಾಠ ಮಾಡಿದ್ರಿ, ಜೈ ಹನುಮಾನ್ ಮಾಡಿದ್ರಿ. ಜೈ ಹನುಮಾನ್ ಮಾಡಿಲ್ಲ. ಒಂದು ಎಪಿಸೋಡ್ ಮಾಡಿದ್ದೆ, ಆಮೇಲೆ ಓಡ್ ಬಂದ್ಬಿಟ್ಟೆ ನಾನು. ಆದ್ರೆ ಅದರಲ್ಲಿ ಏನ್ ತೊಂದ್ರೆ, ಒಳ್ಳೆ ಸೀರಿಯಲ್ಗಳೇ ಅಲ್ಲ ಸರ್ ಅವು. ಚಾಣಕ್ಯ ಇಲ್ಲ ಇಲ್ಲ. ನಾನು ಏನ್ ಸಾಬೀತು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ಅಂತಂದ್ರೆ, ನೀವು ಸಕ್ಸಸ್ಗಾಗಿ ಏನು ಬೇಕಾದ್ರೂ ಮಾಡೋದಕ್ಕೆ ತಯಾರಾಗಿದ್ರಿ. ನೀವು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡೋದಕ್ಕೆ ಕೂಡ ತಯಾರಾಗಿದ್ರಿ. ಅದು ನಾನು ಸೀರಿಯಲ್ಗಳಲ್ಲಿ ಕೆಲಸ ಮಾಡೋವಾಗ ನನಗೇನು ಅನಿಸ್ತಾ ಇತ್ತು, ನಾನು ಸಿನಿಮಾದಲ್ಲಿ ಕೆಲಸ ಮಾಡಕ್ ಬಂದಿದ್ದೀನಿ, ಸೀರಿಯಲ್ಗಳಲ್ಲಿ ಮಾಡ್ತಿದ್ದೀನಲ್ಲ ಅಂತ. ಅದಕ್ಕೆ ನಾನೇನ್ ಅನ್ಕೋತಿದ್ದ, ಅಂಬರೀಷ್ ಪುರಿ ಅವ್ರ ಹಿಂದೆ ನಿಂತ್ಕೊಳ್ಳೋ ಚಾನ್ಸ್ ಸಿಕ್ಕರು ನಾನು ಧನ್ಯ ಅಂತ. ಆದ್ರೆ ನನಗೆ ಅವಕಾಶನೇ ಸಿಗ್ಲಿಲ್ಲ, ಇಂಡಸ್ಟ್ರಿ ಕೊಡ್ಲಿಲ್ಲ ಸರ್. ಇಂಡಸ್ಟ್ರಿ ನಿಮ್ಮ ಟ್ಯಾಲೆಂಟ್ ಅನ್ನ ಗುರ್ತಿಲ್ಲ ಸರ್. ಅವಾಗ ಸುಮ್ನೆ ಮಾತಾಡ್ತಿದ್ರು ಅಷ್ಟೇ, ಎಷ್ಟು ಒಳ್ಳೆ ಆಕ್ಟರ್ ಟಿವಿಯಲ್ಲಿ ಮಾಡ್ತಾನೆ ಅಂತ. ಆದ್ರೆ ಸಿನಿಮಾದಲ್ಲಿ ಕೆಲಸ ಕೊಡ್ತಿರ್ಲಿಲ್ಲ. ಯಾವಾಗೂ ಸುಭಾಷ್ ಗೈ ಸರ್ ಅಂದ್ರಂತೆ, ಇಷ್ಟು ಚೆನ್ನಾಗಿ ಮಾಡ್ತಾನೆ ಟಿವಿಯಲ್ಲಿ ಈ ಹುಡುಗ, ಯಾರು ಈ ಹುಡುಗ ಇಷ್ಟು ಚೆನ್ನಾಗಿ ಮಾಡ್ತಾನೆ, ಜಬರ್ದಸ್ತ್ ಆಗಿ ಮಾಡ್ತಾನೆ ಅಂತ. ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೆ ಯಾವಾಗಲೂ ನನ್ನ ಮೊಬೈಲ್ಗೆ ಯಾವಾಗಾದ್ರೂ ಸುಭಾಷ್ ಗೈ ಅವ್ರ ಫೋನ್ ಬರುತ್ತೇನೋ ಅಂತ. ಅಂಡ್ ನನ್ನ ವೈಫ್ಗೆ ನಾನು ತಮಾಷೆನೂ ಮಾಡ್ತಾ ಇದ್ದೆ, ನಿನಗೆ ಗೊತ್ತಾ ಹೂ ಇಸ್ ಕಾಲಿಂಗ್, ಸುಭಾಷ್ ಅವರು. ನಾನ್ ಕೇಳ್ಪಟ್ಟಿದ್ದೆ, ನಿಮ್ಮ ವೈಫ್ ಇದಾರಲ್ಲ, ಅವ್ರು ಹೇಳ್ತಾ ಇದ್ರು ನೀವು ನಿಮ್ಮ ಕೆಲಸದಲ್ಲಿ ಎಷ್ಟು ಹುಚ್ಚು ಅಂತಂದ್ರೆ, ನೀವು ಒಟ್ಟಿಗೆ ಲಿಫ್ಟ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ನೀವು ಡೈಲಾಗ್ ಗಳನ್ನ ಜೋರಾಗಿ ಹೇಳ್ತಾ ಇದ್ರಂತೆ, ಮತ್ತೆ ಅವ್ರಿಗೆ ಅದು ತುಂಬಾ ಮುಜುಗರ ಆಗ್ತಿತ್ತಂತೆ. ಹೌದು ಸರ್, ಹೇಳ್ತಿದ್ಲ ಅವಳು. ಅಂದ್ರೆ ನೀನು ನಿನ್ ಡೈಲಾಗ್ ರಿಹರ್ಸಲ್ನ ಬಜಾರಲ್ಲೆಲ್ಲ ಮಾಡಬೇಡ ಅಂತ. ನಾನು ಆಕ್ಚುಲಿ ಲೌಡ್ ಥಿಂಕರ್ ಸರ್. ಅಂದ್ರೆ ನನ್ನ ತಲೆಯಲ್ಲಿ ಏನಾದ್ರೂ ಬಂದ್ರೆ ಅದನ್ನ ನಾನು ಜೋರಾಗಿ ಗುಣಗ್ತೀನಿ. ಅಂದ್ರೆ ಈಗ ನೋಡಿ, ನಾವ್ ಯಾವಾಗಾದ್ರೂ ಬಸ್ಸಲ್ಲಿ ಹೋಗ್ತಿರುವಾಗ ನಾವ್ ಯಾವ್ದಾದ್ರು ಡೈಲಾಗ್ನ ಬಡಬಡಾಯಿಸಿದ್ರೆ, ಸೊ ಅಕ್ಕಪಕ್ಕದವ್ರು ನೋಡ್ತಾ ಇದ್ರು, ಅವರು ನನ್ನನ್ನು ನೋಡ್ತಾ ಇದ್ರು, ಮತ್ತೆ ಸುತ್ತಲೂ ಮುತ್ತಲು ನೋಡ್ತಾ ಇದ್ರು ಯಾರಾದ್ರೂ ಇದಾರ ಜೊತೆಗೆ ಅಂತ. ನನ್ನ ಹೆಂಡತಿ ಇರ್ತಿದ್ಲು, ಸೊ ಅವಳು ಹೇಳ್ತಾ ಇದ್ಲು, ಇದನ್ನೆಲ್ಲ ಬಿಟ್ಬಿಡು, ನೀನ್ ಮನೇಲಿ ಮಾಡ್ಕೋರಿ. ಪಾನ್ಸಿಂಗ್ ತೋಮರಲ್ಲಿ ಒಂದು ಹಾಡಿದೆ, ತೇರಿ ಅಕಿಯಾ ಡೋನಾಲಿ. ಈ ಹಾಡು ನಿಮ್ಗೆ ಒಪ್ಪುತ್ತೆ, ಮತ್ತೆ ಇದೆಲ್ಲ ನಿಜ ಅಂತ ಅನ್ನೋದಕ್ಕೆ ನಿಮ್ಮ ಮಾತೇ ಸಾಕ್ಷಿ. ಆದ್ರೆ ಅದರಲ್ಲಿ ರೈಫಲ್ನ ಝಟ್ಕಾ ಅಂತೂ ಇಲ್ಲಲ್ಲ ಸರ್ ಮಾತುಗಳಲ್ಲಿ. ರೈಫಲ್ನ ಜಟ್ಕ ಅಂತೂ ಇಲ್ಲ. ಆದ್ರೆ ಒಳ್ಳೆ ವಿಚಾರ ಏನು ಅಂದ್ರೆ, ಈ ಆರೋಪನ ನೀವು ಒಪ್ಕೊಂಡಿದ್ದೀರಾ.